ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಭದ್ರಾವತಿ ತಾಲೂಕಿನ ಸಿಂಗನಮನೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರ ಮತ್ತು ಭೂ ಅಕ್ರಮ ವಿರೋಧಿಸಿ ಕಳೆದ 10 ದಿನಗಳಿಂದ ಸಿಂಗನಮನೆ ಗ್ರಾಮ ಪಂಚಾಯಿತಿ ಎದುರು ಶಿವರಾಮೇಗೌಡ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಹಮ್ಮಿಕೊಂಡಿದ್ದ ಮರಣಾಂತ ಉಪವಾಸ ಸತ್ಯಾಗ್ರಹ ತಾತ್ಕಾಲಿಕವಾಗಿ ಅಂತ್ಯಗೊಳಿಸಲಾಗಿದೆ ಎಂದು ರಕ್ಷಣಾ ವೇದಿಕೆಯ ಪ್ರಮುಖರಾದ ಈಶ್ವರ್ ಭದ್ರಾವತಿ ತಿಳಿಸಿದ್ದಾರೆ. ಕಳೆದ ಕೆಲವು ದಿನಗಳಿಂದ ನಡೆಯುತ್ತಿದ್ದ ಪ್ರತಿಭಟನೆ ಕಾವು ಪಡೆಯುತ್ತಿದ್ದಂತೆ ಸ್ಥಳಕ್ಕಾಗಮಿಸಿದ ಭದ್ರಾವತಿ ತಾಲೂಕು ಪಂಚಾಯಿತಿ ಇಒ ಗಂಗಣ್ಣನವರನ್ನು ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರೊಂದಿಗೆ ಮಾತನಾಡಿದ ತಾಲೂಕು ಪಂಚಾಯಿತಿ ಅಧಿಕಾರಿ, 1 ತಿಂಗಳ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಕ್ರಮಗಳ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ಮೇಲೆ ಪ್ರತಿಭಟನೆಗೆ ತಾತ್ಕಾಲಿಕವಾಗಿ ಕೈಬಿಡಲಾಗಿದೆ. ಈ ಬಗ್ಗೆ ಕ್ರಮ ಕೈಗೊಳ್ಳದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ನಡೆಸಲಾಗುವುದು ಎಂದು ತಿಳಿಸಿದರು. ಸಿಂಗನಮನೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಮೇಲೆ ನರೇಗಾ ಕಾಮಗಾರಿಯಲ್ಲಿ ಅಕ್ರಮ, ಸರ್ಕಾರಿ ಭೂಮಿ ಮಾರಾಟ, ಗ್ರಾಮ ಠಾಣಾ ವ್ಯಾಪ್ತಿಯ ಭೂಮಿ ಲೇಔಟ್ ಮಾಫಿಯಾಗಳೊಂದಿಗೆ ಒತ್ತುವರಿಗೆ ಸಹಾಯ ಮುಂತಾದ ಆರೋಪಗಳ ಆಧರಿಸಿ ಪ್ರತಿಭಟನೆ ನಡೆಸಲಾಗುತ್ತಿತ್ತು. ಈ ಸಂದರ್ಭದಲ್ಲಿ ರಾಘವೇಂದ್ರ ಹೆಬ್ಬಾರ್, ಭೀಮಾ, ನರಸಿಂಹರಾಜ್, ಮೋಹನ್, ರವಿಕುಮಾರ್ ಮುಂತಾದವರಿದ್ದರು. ಮಾಡೋದಕ್ಕೆ 1 ಗಂಟೆ ತಗೊಂಡ್ರೆ ನಮ್ಮಂತವ್ರು ಏನ್ ಮಾಡ್ಬೇಕು? ಹಂಗಲ್ಲ ಮೇಡಮ್, 70 ಇದೆ. ನೀವು ಎಲ್ಲ ನೋಟ್ ಮಾಡಬೇಕು. ಪಂಚಾಯತಿಗೆ ರೆಡಿ ಮಾಡಿ ಏನ್ ಮಾಡ್ತಾರೆ ಸರ್? ಭಾರಿ ಏನ್ ಮಾಡುತ್ತೆ? ಸುಮ್ಮನೆ ಬರೋದು ಟೀಚ್ಗಳು 10,000 ತಗೊಂಡ ಹೋಗ್ತಾರೆ. ಬಂದ್ರು ಮನೆ ಮೀಟಿಂಗ್ ಮಾಡಿದ್ರು, 1 5 ಲಕ್ಷ ಬಿಲ್ ಮಾಡ್ಕೊಂಡು ಹೊಂಟ್ರು. ಬರ್ತಾನೆ ಇಲ್ಲ. ನಾವು ಕೂತಿದೀವಿ, ಹೆಂಗ್ ಬಿದ್ದಿದ್ದೀರ ಸತ್ತೀರ ಅಂತ ಕೇಳ್ತಾರೆ. ಇವರೆಲ್ಲ ಬಾಡಿ ಹೇಳಿ. ನಾನು ಇಮಿಡಿಯೇಟ್ ಆಗಿ ಆದ್ರೆ ಪ್ರೊಸೆಸ್ ನಡೀತಾ ಇದೆ. ನೀವು ಅದನ್ನ ನಂಬಿದ್ರು ಬಿಟ್ಟರು ಸಿಒ ಆಫೀಸಲ್ಲೂ ನಡೀತಾ ಇದೆ. ಇಮಿಡಿಯೇಟ್ ಆಗಿ 1 ತಿಂಗಳೊಳಗಡೆ ಯಾವ PDO ತಪ್ಪು ಮಾಡಿದ್ರೆ ಒಂದು ಕ್ರಮ ಆಗುತ್ತೆ. ನಿಮ್ಮ ಸಿಂಗಲ್ ಮನೆಯವ್ರದ್ದು ಅಷ್ಟೇ, ಮೇಲ್ಮನೆ 3ನೇ ತಾರೀಕಿದೆ, ಅಲ್ಲಿ ಆಗಿದ ತಕ್ಷಣ ಅವರು ದುಡ್ಡು ಕಟ್ಟಬೇಕಾಗುತ್ತೆ. ಇವೆರಡು ಒತ್ತುವರಿ ಇದೆಯಲ್ಲ, 15 ಡೇಸ್ಗೆ 17ನೇ ತಾರೀಕಿಗೆ 19ನೇ ತಾರೀಕು ಕನ್ಫರ್ಮ್ ಮಾಡ್ತೀನಿ. ನೋಟಿಸ್ ಕೊಟ್ಟಿದ್ದೀನಿ. ಆ ನೋಟಿಸಿನ ದಿನ ಇಮಿಡಿಯೇಟ್ ಆಗಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರನೇ ಮಾಡಬೇಕು. ಆ ಎರಡನ್ನು ನಾನು ತೆರವು ಕೊಡಿಸ್ಕೊಡ್ತೀನಿ. ಆ ನೋಟಿಸ್ ಇದೊಂದು ಗೌರವ ದಂಡ ಸಮೇತ ವಸೂಲಿ ಮಾಡಕ್ಕಿಲ್ಲ. ಅದರಲ್ಲಿ ಕೆಲವು ಗ್ರಾಮ ಠಾಣಾ ಒತ್ತುವರಿ ಆಗಿದೆಯಲ್ಲ, ADLR ಲೆಟರ್ ಹಾಕಿದ್ದೀನಿ. ಆ ಒತ್ತುವರಿ ದೊಡ್ಡ ಬಿಲ್ಟು ಅಲ್ಲಿ 2 ಸರ್ಕಾರಿ ಸೈಟು 49 ಸೈಟ್ ನಂಬರ್ 39 ಸೇರಿಸ್ಕೊಂಡು ಅಲ್ಲ. ನಾವು ಫಸ್ಟಿಗೆ ಅವತ್ತು ನನಗೆ ಡಾಕ್ಯುಮೆಂಟೇಶನ್ ಬೇಕಾಗುತ್ತೆ ಬಿಡಿ. ಅದು ನಮ್ಗೆ ಏನ್ ಬೇಕಾಗುತ್ತೆ, ಚೆಕ್ ಬಂದಿವೆಲ್ಲ ಬೇಕಾಗುತ್ತೆ. ಅವೆರಡು ಕೂಡ ಇಷ್ಟು ವರ್ಷ ಬೇಕಾಗಿದ್ದ ಸರ್ ಉಪವಾಸ ಹೋಯ್ತು. ಯಾವನ ಏನೇನೋ ಮಾತಾಡ್ದ ಎಲ್ಲದೂ ನಾವು ಸಹಿಸ್ಕೋಬೇಕಾಯ್ತು. ಕೊಟ್ಟರಲ್ಲ ಸ್ಟೇಟ್ಮೆಂಟ್, ಈ ಕ್ರಮನ ಅವ್ರು ವಹಿಸಿದ್ರೆ ನನ್ನ ಮೇಲೆ ದಬ್ಬಾಳಿಕೆ ಆಗ್ತಿರ್ಲಿಲ್ಲ, ನನ್ನ ಮೇಲೆ ದೌರ್ಜನ್ಯನೂ ಆಗ್ತಿರ್ಲಿಲ್ಲ, ಕೊಲೆ ಬೆದರಿಕೆಗಳು ಬಂದ್ವು. ನಾನು ಇವಾಗ ನನ್ನ ಮನೆ ನನ್ನ ತೋಟ 10 ಕಿಲೋಮೀಟರ್ ಡಿವೈಡ್ ಇದೆ. ನಾನು ಒಬ್ಬನೇ ಓಡಾಡೋದು. ಅಧಿಕಾರಿಗಳು ಮಾಡಿರೋದಕ್ಕೆ ಮನಸ್ಸಿ ಲೇಔಟ್ದಾರನ್ನ ಎದುರು ಹಾಕೊಂಡು ನಾವು ಹಿಂಗಾಗೈತೆ. ದಯವಿಟ್ಟು
ನೀವು ಕುಡಿಯಪ್ಪ, ನಾನು ಮಾಡಿಸ್ಕೊಡ್ತೀನಿ ಬಿಡಿ. ಮುಗೀತು. ನೋಡ್ರಿ ನಿಮ್ದು ಏನೇ ಇರಲಿ ನಾನು 100% ನಾನು ಮಾಡಿಸ್ಕೊಡ್ತೀನಿ, ಬನ್ನಿ ನನಗೆ ಕುಡಿ, ಅದನ್ನ ನಾನು ಮಾಡ್ಕೊಡ್ತೀನಿ. ಈಗ next day ನಾವು ಆಗಿಲ್ಲ ಅಂತ ಆಮೇಲೆ 3 ರೆಕಾರ್ಡ್ ಸಿಂಚೆ ಮಾಡಿದ್ದಾರೆ. ಅವ್ರು ಯಾರು ನೋಡ್ತಾರ ಗೊತ್ತಾ? ಗಂಡಸತ್ ಮುಂಡೇರು, ಅಜ್ಜ ಅಜ್ಜಿದಿರು ಯಾರು ಇರ್ತಾರೋ ಅವ್ರು ನೋಡ್ಕೊಳ್ಳಿ, ಯಾರು ಇರಲ್ವೋ ಅನಾಥರಿಗೆ, ನನಗೆ ಅನಾಥರನ್ನ ಸೈಡ್ ಮಾಡಿ ಬೇರೆ ಹೆಸರಿಗೆ ಮಾಡ್ಕೊಂಡು ಸೋಮಶೇಖರ್ ಆಗಿರ್ಲಿ, ಶೇಖರ್ ನಾಯಕ್ ಆಗಿರ್ಲಿ, ಅದ್ರ ಹಿಂದೋರ್ ಆಗಿರ್ಲಿ, ಆಲ್ರೆಡಿ ಅವ್ರು ಯಾರೇ ತಪ್ಪು ಮಾಡಿದ್ರು ಸಮೇತ ನಾನು 3 ಜನದ ಆಲ್ರೆಡಿ ನನ್ನ ಹಿಂದೆ ತಗೊಂಡಿರೋ ರಿಪೋರ್ಟ್ಸ್ ಇದೆ. ಅದಕ್ಕೆ 3 ಜನನ ಇನ್ನೊಂದು ರಿಪೋರ್ಟ್ ಮುಂದೆ ತಗೊಂಡಿರೋ ರಿಪೋರ್ಟ್ಸ್ ನಾವು 1 ವರ್ಷದಿಂದ ಸ್ಟ್ರೈಕ್ ಮಾಡ್ತಿರೋದಕ್ಕೆ ಕಾರಣ ನಿಮಗೆಲ್ಲ ಗೊತ್ತಿದೆ. ಅಲ್ಲಲ್ಲ, ನೀವು ಯಾವುದೇ ರೀತಿ ಆಕ್ಷನ್ ತಗೊಂಡಿದ್ದಿದ್ರೆ ನಾವು 5 ದಿನ ಇಲ್ಲಿ ಮಲ್ಕೊಳ್ಳೋ ಅವಶ್ಯಕತೆ ಇದ್ದಿದ್ದಿಲ್ಲ ಸರ್. ನಿಮ್ಮ ತಪ್ಪಿದೆ. ನೀವು ಡೈರೆಕ್ಟ್ ಆಗಿ ಆಕ್ಷನ್ ತಗೊಳಕ್ಕೆ ನಿಮ್ ಕೈಲಿ ಆಗ್ತಿಲ್ಲ ಅಂತ ಒಪ್ಕೊಳ್ಳಿ ಜನದ ಎಲ್ಲ ಕೇಳಿ ಜನಗಳ ಮುಂದೆ ಯಾಕೆ ಅಂತೀನಿ, ಒಬ್ಬ PDOಗೆ ಸಸ್ಪೆಂಡ್ ಮಾಡೋ ಅಧಿಕಾರ ನಿಮ್ಗಿದೆ. ನನಗಲ್ಲ, ಗೌರ್ಮೆಂಟ್ಗಿದೆ. ಗೌರ್ಮೆಂಟ್ report ಹಾಕಿ ಅದನ್ನೇ ಕಳಿಸ್ತಿದ್ದೀನಿ ಈಗ. ಅದು ಇಷ್ಟು ದಿನ ಬೇಕಿತ್ತು. ಹೇಳಿ, ಸಾಬೀತಾಗಿತ್ತು. ಸಾಬೀತಂಗಲ್ಲ. ಏನಾಯ್ತು ಸರ್ ಟೀಮ್ ರಿಪೋರ್ಟ್ ಏನ್ ಹೇಳಿ, ಈಗ ನಾನು ಆವಾಗಲೇ ಹೇಳಿದೆ. ಏನ್ ಸರ್? ಹೇಳಿ, ಈಗ ಬಾಲು ನಾನು ಸರ್ ಒಂದ್ಸರಿ ಬಂದ್ರು, ಬಾಲು ಸರ್ ಒಂದ್ಸರಿ ಬಂದ್ರು, ಆಮೇಲೆ ನೀವು ಸರ್ ಎರಡನೇ ಸಲ ನೀವು ಸರ್ ಚೇತನ್ ಸರ್ ಬಂದ್ರು. ರಿಪೋರ್ಟ್ ಫೈನಲೈಸ್ ಮಾಡಿ ಮಾಡಬೇಕಾಗುತ್ತೆ. ಇಷ್ಟು ರೀಸೆಂಟ್ ಆಗಿನೇ ಯಾರು ಶೇಖರ್ ನಾಯಕ್ ಆಗಿರ್ಬೋದು, ಸೋಮಶೇಖರ್ ಇನ್ನು ಆಗಿರ್ಬೋದು, 6 ತಿಂಗಳು ಶೇಖರ್ ನಾಯ್ಕ ಅಲ್ಲಿ 6 ತಿಂಗಳವರೆಗೆ ಇಲ್ಲಪ್ಪ, ಇನ್ನು 1 ತಿಂಗಳು ಒಳಗಡೆ ಎಲ್ಲರದ್ದು ಕ್ರಮ ಆಗುತ್ತೆ. ಸರ್ ಅವ್ರು ಹೇಳೋದು 6 ತಿಂಗಳು ರಿಟೈರ್ಡ್ ಆಗ್ಬಿಡ್ತಾರೆ. 6 ತಿಂಗಳಲ್ಲಪ್ಪ, 1 ತಿಂಗಳು ಒಳಗಡೆ ಆಗುತ್ತೆ ಅಂತ ಹೇಳ್ತಿದ್ದೀನಲ್ಲ. ಹೇಳಿ, ನಾವು ನಿಮ್ಗೆ ಹೇಳ್ತಿರೋದು, ನಾವು ಕೈ ಕೂತು 1 ವರ್ಷ ಆಯ್ತು, ನೀವು ಯಾವುದೇ ರೀತಿ ಕ್ರಮ ತಗೊಳ್ಳೇ ಇಲ್ಲ. ನೀವು ನನಗೆ ಬರಲ್ಲ, ಕೇಳಿ ನನ್ನ ನೀವು ವಜಾ ನಾವು ನಾನೊಂದು ಎಲೆಕ್ಷನ್ ವಜಾ ಆದ್ರೆ 7 ತಿಂಗಳಿಂದ ಮಾಡಕ್ಕಾಗ್ತಿದ್ದೀನಿ ಅಂತ. ಆಗುತ್ತೆ ಅಂತಲೇ ನಾನು ಇಷ್ಟೊತ್ತಿಗೆ ಬಂದಿರೋದು. ಇಲ್ಲ ನಾನು ಇಲ್ಲಿ ಬರ್ತಿದ್ನ, ಅಲ್ಲ, ಆಗಲ್ಲ ಅಂದ್ರೆ ಬರ್ತಿರ್ಲಿಲ್ಲ. ಹೋದ್ ಸೈನು ಬಂದ್ರೆ ಏನು ಆಗ್ಲಿಲ್ಲ ನಿಮ್ ಕೈಲಿ. ಆ ರೀತಿ ಮಾತುಗಳು ಆಡ್ಬಾರ್ದು. ನೀವು ನಾನು ನೆಗ್ಲಿಜೆನ್ಸ್ ಮಾಡಿಲ್ಲ, ನಾನು ಹೇಳಿ ಹೇಳ್ತಿದ್ದೀನಿ. ನಾನು ಅವತ್ತು ಬಂದೆ, ಕೇಳಿ ಕೇಳ್ರಿ ಇವ್ರೆ ಮೊಗನವ್ರೆ, ನೀವು ಪದೇ ಪದೇ ಮಾತುಗಳು ನಾನು ಹೇಳದ್ ಕೇಳಿ ಸರ್. ಅವತ್ತು ಗ್ರಾಮ ಬಂದಿದ್ದೀನಿ. ಸಭೆಯಲ್ಲಿ ಕೇಳಿ, 3 ಲಕ್ಷ ರೂಪಾಯಿ ಹಗರಣ ಆಗಿದೆ ಅಂತ ನಿಮ್ಮ ಒಪ್ಕೊಂಡು ಏನ್ ಕ್ವೈರಿ ಆಕ್ಷನ್ ಮಾಡ್ತಾರೆ, ತಗೊಂಡಿದ್ದೀರಾ? ಕೇಳಿ. ಸರ್, ಇದು ಒಂದ್ ನಿಮಿಷ ಆನ್ಸರ್ ಸರ್, ಒಂದ್ ನಿಮಿಷ. ನಾನು ಈಗ ಬಂದಿದ್ದೀನಿ. ಈಗ ಸೋಷಿಯಲ್ ಆಡಿಟಿಂಗ್ ಅಲ್ಲೂ ಇದನ್ನ ನಾವು ಅದನ್ನ ಮಾಡೋಣ. ಅಲ್ಲ, ಸೋಷಿಯಲ್ ನಾ ಆಡಿಟಿಂಗ್ ಅಲ್ಲಿ ಏನೇನಾಗಿದೆ ಅದನ್ನು ಕ್ಲಿಯರ್ ಮಾಡಿ. ಇದು ಓಂಬಡ್ಸ್ಮನ್ ಆದೇಶ ಅಲ್ಲದೆ ಸೋಷಿಯಲ್ ಆಡಿಟಿಂಗ್ ಅಲ್ಲಿ 3.5 ಲಕ್ಷ ರೂಪಾಯಿ ಫೇಕ್ ಆಗಿದೆ. ಒಂದು ವಿಚಾರ ತಗೊಳ್ಳಿ, 2 ವರ್ಷ 3 ವರ್ಷದಲ್ಲಿ ಏನೇ ನರೇಗಾದಲ್ಲಿ ಮಾಡಿದ್ದಾರೆ ಅದಕ್ಕೇನೆ ನೋಡಿ. ಫಸ್ಟ್ ಅಂಡ್ ಫೈನಾನ್ಸು ವರ್ಗಾವೊಂದು ನೋಡಲಿಕ್ಕೆ ಅಕೌಂಟ್ಸ್ ಆಫೀಸರ್ ಇರ್ತಾರೆ, ಪಂಚಾಯತ್ ರಾಜ್ ಮಾಡಲಿಕ್ಕೆ ADPR, ನರೇಗಾ ನೋಡೋಕ್ಕೆ ಇವರು 3 ಜನನು ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿ ಕಂಪ್ಲೀಟ್ ರಿಪೋರ್ಟ್ ಕೊಡೋದಕ್ಕೆ ಹೇಳಿದ್ದೀನಿ. ಇವ್ರ ರಿಪೋರ್ಟ್ ಒಂದೇ ವಾರದಲ್ಲಿ ಕೊಡ್ತಾರೆ. ಇವತ್ತೇ ಬರ್ಲಿಕ್ಕೆ ಹೇಳಿದೆ. ಅವ್ರ ಇನ್ನೊಂದು ಕೇಸ್ ಇರೋದ್ರಿಂದ ನರೇಗಾ ಹಿಡಿದು ನಾಳೆ ನೀವು ಬೇಕಾದ್ರೆ ಬಂದು ನೋಡಿ. ನಾಳೆ 3 ಜನ ಟೀಮ್ ಬರ್ತದೆ. 3 ಜನ ತಗೊಂಡು ಮೆಂಬರ್ಗಳು ಅಕೌಂಟ್ಗಾಗಲಿ, ಅವರು ಗಂಡ ಹೆಂಡತಿ ಹೆಸರಿಗಾಗಲಿ ಸಂಬಂಧಿಕರು ಅಂತಂದರೆ ಅವ್ರ ಫ್ಯಾಮಿಲಿ, ಅವ್ರ ಅಕೌಂಟ್ಗೆ ಏನಾದರೂ ದುಡ್ಡು ಹೋಗಿದ್ರೆ ಆಟೋಮೆಟಿಕಲಿ RCOಗೆ ಇಮಿಡಿಯೇಟ್ ಆಗಿ CEO ಸರ್ ಕಡೆಯಿಂದ ವಜಾ ಆಗ್ತಾರೆ. ಮತ್ತೆ ಎಲ್ಲ ಅದನ್ನ ಹೇಗೆ ಎನ್ಕ್ವೈರಿ ಮಾಡಬೇಕು ಅಂದ್ರೆ ಓಂಬಡ್ಸ್ಮನ್ ಆದೇಶ ಇದೆ. 100 ಜನ ಎಕ್ಸಸ್ ಪಂಚಾಯತಿಲಿ ವರ್ಕ್ ಮಾಡಿದ್ದಾರೆ. ಆ 100 ಜನ ಯಾರು? 100 ಜನದ ಅಕೌಂಟ್ ಯಾವುದು? ಅದು ಫೇಕ್ ಯಾವುದು? ಅದು ಪ್ರಾಂಪ್ಟ್ ಆಗಿ ಯಾವ ಕೆಲಸ ಮಾಡಿದ್ದಾರೆ 100% ಅದನ್ನ ಮಾಡಿಸ್ಲೇಬೇಕು. ಮಾಡಿಸ್ತೀನಿ. 100 ಜನನು ದಂಡ ಕಟ್ಟಬೇಕು. ನರೇಗಾದಲ್ಲಿ ಅದು ನಮ್ದು. ನರೇಗಾ ದುಡ್ಡು ಯಾರ್ಯಾರಿಗೆ ಹೋಗಿದೆ, ಪ್ರೆಸೆಂಟ್ ಕೂಲಿ ಕೆಲಸ ಮಾಡೋರ್ಗೆ ಹೋಗಿದ್ಯಾ, ಫೇಕ್ ಆಗಿದೆಯಾ, 100% ಇನ್ಸ್ಪೆಕ್ಷನ್ ಮಾಡಿಸ್ತೀನಿ. ನರೇಗಾದು ಮಾಡಿಸ್ತೀನಿ,